ಕರ್ನಾಟಕದ ಬೆಂಗಳೂರಿನಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿ ಬರ್ತಾನೆ ಇದೆ. ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲಿ ವಲಸಿಗರಿಂದ ಹೊಲಸೆದ್ದೋಗ್ತಾ ಇದೆ ಬೆಂಗಳೂರು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾನೆ ಇರ್ತವೆ. ಬಿಕಾಸ್ ಅವ್ರು ಮಾಡ್ತಾ ಇರುವಂಥ ಕ್ರೈಮು ಕರ್ನಾಟಕಕ್ಕೆ ಮಸಿ ಬಳಿಯುವ ರೀತಿಯಲ್ಲಿ ಇರುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ಪ್ರಕರಣಗಳನ್ನು ನೋಡ್ಕೊಂಡ್ ಬಂದಿದ್ದೀವಿ. ಅದರಲ್ಲೂ ನಿನ್ನೆ ಒಂದು ಘಟನೆ ಆಯ್ತಲ್ಲ, ಸೇನಾಧಿಕಾರಿ ಒಬ್ಬ ತೋರಿಸಿದಂಥ ಗೂಂಡಾ ವರ್ತನೆ ಇದೆಯಲ್ಲ, ಅದು ಇನ್ನಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆಂದ್ರೆ ಕರ್ನಾಟಕದವರನ್ನ ವಿಶಾಲ ಹೃದಯದವರು, ಎಲ್ಲರನ್ನೂ ಕೂಡ ಒಪ್ಕೊಳ್ತಾರೆ, ಒಪ್ಕೊಳ್ತಾರೆ, ಎಲ್ಲರ ಜೊತೆನೂ ಕೂಡ ಚೆನ್ನಾಗಿರ್ತಾರೆ, ಚೆನ್ನಾಗಿ ಸಹಬಾಳ್ಯವನ್ನ ಮಾಡ್ತಾರೆ ಅನ್ನುವಂಥ ಸಂದರ್ಭದಲ್ಲೇ ಕನ್ನಡಿಗರಿಗೇನೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡಿರುವಂಥದ್ದು IAF ಅಧಿಕಾರಿ. ತಾನು ತೋರಿದಂಥ ಗೂಂಡಾ ವರ್ತನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೋಗ್ಬಿಟ್ಟು ತನ್ನದೇನು ತಪ್ಪಿಲ್ಲ, ಕನ್ನಡಿಗರು ನನ್ನ ರಕ್ಷಣೆ ಮಾಡಲಿಲ್ಲ, ನನಗೆ ಬೇಕಾಬಿಟ್ಟಿಯಾಗಿ ಹೊಡೆದ್ರು, ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಹಲ್ಲೆ ಆಯಿತು ಅಂತ ಹೇಳಿ ಆ ಒಂದು ಸುದ್ದಿಯನ್ನೇ ತಿರುಚುವಂಥ ಕೆಲಸ ಮಾಡ್ದ. ಜಸ್ಟ್ ಕೆಲವೇ ಗಂಟೆಗಳಲ್ಲಿ ಅಲ್ಲಿ ಏನಾಯಿತು ಅನ್ನುವಂಥದ್ರ ಬಗ್ಗೆ CCTV ದೃಶ್ಯಗಳ ಆಧಾರದ ಮೇಲೆ ಆತ ವರ್ತಿಸಿದಂಥ ರೀತಿ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸಾಮರಸ್ಯವನ್ನೇ ಕದಡುವಂಥ ಕೆಲಸವನ್ನ ಮಾಡಿದ್ದ ಆತ. ಕನ್ನಡಿಗರ ಮೇಲೆ IAF ಅಧಿಕಾರಿಯ ದರ್ಪ, ತಾನೇ ಹಲ್ಲೆ ಮಾಡಿ ಕತೆ ಕಟ್ಟಿದ್ದಂಥ ವಿಂಗ್ ಕಮಾಂಡರ್ IAF ಅಧಿಕಾರಿ ಬಣ್ಣ ಬಯಲು ಮಾಡಿರುವಂಥದ್ದು CCTV ದೃಶ್ಯಾವಳಿಗಳು. ಫಸ್ಟ್ ಆತನ ಮೇಲೆ ಹಲ್ಲೆ ಆದಾಗ ಈವನ್ ಕನ್ನಡಿಗರು ಕೂಡ ಯಾಕೆ ಹಿಂಗೆ ಆಗೋಗ್ಬಿಡ್ತಪ್ಪ, ಯಾಕೆ ಅಲ್ಲಿ ಆತನ ರಕ್ಷಣೆಗೆ ಹೋಗ್ಲಿಲ್ಲ ಅಂತ ಮರುಕಪಟ್ಟಿದ್ದು ಕೂಡ ಇದೆ. ಅದಾದ್ಮೇಲೆ ಅಲ್ಲಿ ಏನಾಯ್ತು ಅನ್ನುವಂಥ ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ಬಿತ್ತರ ಆಗ್ತಿದ್ದ ಹಾಗೆ ಎಲ್ಲ ಕಡೆನೂ ಕೂಡ ಆಕ್ರೋಶ ವ್ಯಕ್ತವಾಯಿತು. ಕನ್ನಡಿಗನ ವಿರುದ್ಧ ಹಲ್ಲೆ ಆರೋಪ ಮಾಡಿದ್ದಂಥ ಅಧಿಕಾರಿ ರಕ್ತ ಸುರಿಸಿ ವಿಡಿಯೋವನ್ನ ಮಾಡಿ ಆರೋಪವನ್ನ ಮಾಡಿದ್ದ. ಕನ್ನಡಿಗರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದ IAF ಆಫೀಸರ್ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಬೇಕಾಬಿಟ್ಟಿಯಾಗಿ ಏನೇನೋ ತಿರುಚುವಂತ ಕೆಲಸವನ್ನ ಮಾಡಿಬಿಟ್ಟ. ಈ ಕೇಸ್ಗೆ ಸಿಕ್ಕಿದ ಟ್ವಿಸ್ಟ್, ಅಧಿಕಾರಿಯೇ ಆರೋಪಿ. ಇಲ್ಲಿ ಬೈಕರ್ಗೆ ಅಧಿಕಾರಿಯೇ ಥಳಿಸಿರುವಂಥದ್ದು ಪತ್ತೆ ಆಗಿದೆ. ಒಳ್ಳೆ ಬಾಕ್ಸರ್ ರೀತಿಯಲ್ಲಿ ಹಲ್ಲೆಯನ್ನು ಮಾಡಿರುವಂಥದ್ದು ಆತ. ವಿಡಿಯೋ ವೈರಲ್ ಬೆನ್ನಲ್ಲೇ ಸಿಡಿದೆದ್ದಿರುವಂಥದ್ದು ಕನ್ನಡಿಗರು. ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಧಿಕಾರಿ ವಿರುದ್ಧ ಬೈಯಪ್ಪನಹಳ್ಳಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರುವಂಥದ್ದು. ಅಧಿಕಾರಿ ಶೀಲಾದಿತ್ಯ ಬೋಸ್ ಮೇಲೆ ಕೊಲೆ ಯತ್ನ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. BNS 109 ಹಾಗೆ 115 ಕ್ಲಾಸ್ 2 304 324 352 ಅಡಿ FIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಈ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಪೋಷಕರು ಮಾತನಾಡಿದ್ದಾರೆ, ಕನ್ನಡ ಪರ ಸಂಘಟನೆಯವರು ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ವಿಂಗ್ ಕಮಾಂಡರ್ ಡೋರಿಂದ ಆಚೆ ಬಂದು ಹುಡುಗನ ಹೊಡೆದು ಮೊಬೈಲನ್ನು ಸ್ಕ್ರಾಚ್ ಮಾಡಿ ಹೊಡೆದಾಕಿ, ಹೆಲ್ಮೆಟ್ ಅಲ್ಲಿ ಹೊಡೆದು ಕಾಲಿಗೆ ಮತ್ತು ಕೈಗೆ ತುಟಿ ಎಲ್ಲ ರಕ್ತ ಗಾಯಗಳು ಮಾಡಿ ಹೊಡೆದಾಕಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅವನೇ ಈ ತರ ನನ್ನನ್ನು ಹೊಡೆದ್ರು ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಆ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಇವನು ಕಲ್ಕತ್ತಾದಲ್ಲಿದ್ದಾನೆ. ಸೊ ಪೊಲೀಸರು ಏನ್ ಮಾಡಿದ್ದಾರೆ, ಸತ್ಯಾಸತ್ಯ ತಿಳಿದೇನೆ ಸ್ಥಳಕ್ಕೆ ಹೋಗಿ ನೋಡ್ದೇನೆ ಆ CC ಕ್ಯಾಮ್ರಾನ ಏನು ನೋಡದೆ ಏಕಾಏಕ ಇವ್ರನ್ನ FIR ಮಾಡಿ ಮಧ್ಯಾಹ್ನ ಕರ್ಕೊಂಬಂದಿದ್ದಾರೆ. ಯಾವಾಗ CC ಕ್ಯಾಮ್ರಾ ಫುಟೇಜ್ ಹೊರಗಡೆ ಬಂದು ಅವಾಗ ಗೊತ್ತಾಗುತ್ತೆ ವಿಂಗ್ ಕಮಾಂಡರ್ ಈ ಹುಡುಗನ ಹೊಡೆದಿರೋದು ಅಂತ ಗೊತ್ತಾಗುತ್ತೆ. ಈ ಸಾಯಂಕಾಲ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಮೀಟ್ ಮಾಡಿದೆ. ಆ ಟೈಮಲ್ಲಿ ಅವ್ನು ಎಕ್ಸ್ಪ್ಲೈನ್ ಮಾಡಿದೆ ಯಾವ ಥರ ಏನೇನಾಗಿದೆ. CCTV ಫುಟೇಜ್ ಬಂದ ಮೇಲೆ ಗೊತ್ತಾಯಿತು ಇವ್ನು ಮಾಡಿರೋದಲ್ಲ, ಅಂದರೆ ವಿಂಗ್ ಕಮಾಂಡರ್ ಪರ್ಸನ್ನೇ ಅವನೇ ಅಟ್ಯಾಕ್ ಮಾಡಿರೋದು ಅಂತೇಳಿ. ಸೊ ನಾವೀಗ FIR ಫೈಲ್ ಮಾಡಿದ್ವಿ, ಬಟ್ ಆಸ್ ಆಫ್ ನಾವು FIR ಫೈಲ್ ಇನ್ನೂ ನಮಗೆ ಕೊಟ್ಟಿಲ್ಲ ಸರ್. ಅಟ್ಯಾಕ್ ಮಾಡೋದಲ್ಲ, ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಂದರೆ ಈ ಥರ ಎಲ್ಲ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಎಷ್ಟೊಂದು ತಡ್ಕೊಂಡಿದ್ದಾನೆ, ಅಂದರೆ ಅವನು ಹೇಳ್ಕೊಂಡಿಲ್ಲ ಅಷ್ಟೊಂದು ಹೊಡೆದಿದ್ದಾರೆ ಅಂತೇಳಿ. CCTV ಫುಟೇಜ್ ಮೇಲೆ ಗೊತ್ತಾಯಿತು ತುಂಬ ಹೊಡೆದಿದ್ದಾನೆ. ಸೊ ನೋವಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಮತ್ತೆ ಬ್ಯಾಕ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದೇ ನಮಗೆ ಗೊತ್ತಿಲ್ಲ ಇದು ಯಾಕೆ ಅವನೇ ಮಾಡಿ ಅವನೇ ಅಲ್ಲೇ ಮಾಡಿ ಅವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಏನಾಗಿದೆ, ಕನ್ನಡದವರು ಯಾರು ಏನೇ ಇದು ಮಾಡಿದ್ರು ಸಹಿಸ್ಕೊಳ್ತೀವಿ ಅನ್ನೋದಕ್ಕೆ ಈ ತರ ಹೊರ ರಾಜ್ಯದಿಂದ ಬಂದವರು ನಮ್ಮ ಕನ್ನಡದವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದನ್ನ ಇವರು ಖಂಡಿಸ್ಬೇಕು, ಪೊಲೀಸರುಗಳು ಖಂಡಿಸ್ಬಿಟ್ಟು ಫಸ್ಟ್ ಫುಟೇಜ್ ಎಲ್ಲ ಚೆಕ್ ಮಾಡಿ ಆಮೇಲೆ ಕಂಪ್ಲೇಂಟ್ ತಗೋಬೇಕಿತ್ತು. ಬಟ್ ಅದನ್ನ ಮಾಡಿಲ್ಲ, ಏಕಾಏಕಿ ನನ್ನ ಮಗನ ಮೇಲೆ ಕಂಪ್ಲೇಂಟ್ ತಗೊಂಡಿದ್ದಾರೆ. ಈಗ ತನಿಖೆ ಯಾವ ಒಂದು ಆಯಾಮವನ್ನ ಬೇಕಾದ್ರೂ ತಗೋಬಹುದು. ಯಾಕೆ ಆ ಏರ್ ಫೋರ್ಸ್ ಕಮಾಂಡರ್ ಮೇಲೆ ಒಂದು FIR ಆಗಿರೋದಿಲ್ಲ ಅಂತ ಹೇಳಿ ತಡರಾತ್ರಿ ಬಂದು ಒಂದಷ್ಟು ಕನ್ನಡ ಪರ ಸಂಘಟನೆಯವರು ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದಷ್ಟು ಜನ ಸಹೋದರರು ಬಂದು ಪ್ರಶ್ನೆಯನ್ನ ಮಾಡಿದಾಗ ಬೈಪ್ನಳ್ಳಿ ಸ್ಟೇಷನ್ ಅಲ್ಲಿ ನಾವು FIR ಅನ್ನ ಮಾಡ್ತೀವಿ ಅಂತ ಹೇಳಿ ಕಳಿಸುವಂತದ್ದು. ಈಗ ಬೆಳಗ್ಗೆ ನಾವು ಬಂದು ವಿಚಾರಣೆ ಮಾಡಿದಾಗ ಹೌದು ನಾವು FIR ಮಾಡಿದೀವಿ ಅಂತ ನಮಗೂ ಕೂಡ ಪ್ರತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ವಿಶೇಷವಾಗಿ ನಾವೇನು ಗಮನಿಸಬೇಕು ಅಂತಂದ್ರೆ ಎಲ್ಲಿಯೂ ಕೂಡ ಏರ್ ಫೋರ್ಸ್ ಕಮಾಂಡರ್ ಹೆಸರಿಲ್ಲ. ಅಲ್ಲಿ ಏನ್ ಹೇಳ್ತಾರೆ, ಒಬ್ಬ ಡ್ರೈವರ್, ಒಬ್ಬ ಅಪರಿಚಿತ ಒಬ್ಬ ಡ್ರೈವರ್ ಅಂತ ಹೇಳಿ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣದ ದಿಕ್ಕು ಎಲ್ಲಿಗೆ ಹೋಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತು ಇಲ್ಲಿ ಕೋಲ್ ಕೊಟ್ಟು ಒಡಿಸ್ಕೊಳ್ತಾರೆ ಅಂತಾರಲ್ಲ, ಅಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ಕರ್ನಾಟಕ. ಯಾಕೆಂದರೆ ಕರ್ನಾಟಕದವರು ವಿಶಾಲ ಹೃದಯದವರು, ಎಲ್ಲರನ್ನೂ ಕೂಡ ಒಪ್ಕೊಳ್ತಾರೆ, ಎಲ್ರಿಗೂ ಕೂಡ ಸ್ಪಂದಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬೆಂಗಳೂರು ಸ್ಪೆಷಲಿ ಅನ್ನ ನೀರು ಜಾಗ ಕೊಟ್ಟಿದೆ, ಅವ್ರಿಗೆ ಜೀವನವನ್ನು ಕಟ್ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಭಾಷಿಕರು ಬಂದಂಥ ಟೈಮ್ನಲ್ಲೂ ಕೂಡ ಅವರಿಗೆ ಸ್ಪಂದಿಸ್ತೀವಿ. ಆದರೆ
ಒಂದೆರಡು ಪ್ರಕರಣ ಅಲ್ಲ, ಸಾಲು ಸಾಲು ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ಕೆಲವೊಂದು ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಈ ಕ್ರೈಮ್ ರೇಟು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ರ ಪ್ರಮುಖ ಪಾತ್ರನೇ ವಲಸಿಗರದ್ದು. ಇಲ್ಲಿ ಬಂದು ಹೊಲಸೆಬ್ಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಪುಷ್ಟಿಯನ್ನು ನೀಡುವಂತಿದೆ. ಅದರಲ್ಲೂ ಪ್ರಮುಖವಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಹಿಂಗೆ ಮಾಡಿಬಿಟ್ರೆ ಏನರ್ಥ ಅಂತ. ಅಬ್ಸಲ್ಯೂಟ್ಲಿ ನೋ ಡೌಟ್ ಅಟ್ ಆಲ್. ಪೃಥ್ವಿ, ನೀವು ಹೇಳಿದಂತೆ ಈ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಿದ್ರೆ ಆ ವ್ಯಕ್ತಿ, ಆ ಸ್ಥಾನದ ಬಗ್ಗೆ ಜವಾಬ್ದಾರಿ ಇದ್ದಿದ್ರೆ ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ. ಅವ್ರ ವಿರುದ್ಧ ಈಗ ಬರೀ ಬಾಕಿ ಕೇಸ್ ಅಲ್ಲ, ರಾಜದ್ರೋಹದ ಕೇಸು ಹಾಕಬೇಕು. ಯಾವ ರೀತಿ ಸೈನಿಕ ಯಾವತ್ತು ಈ ಎಲ್ಲರನ್ನೂ ಹೊತ್ತು ಮೆರಿತೀವಿ, ಯಾಕೆ ಅವರೆಲ್ಲ ರಾಷ್ಟ್ರ ರಕ್ಷಕರು, ಅವರೆಲ್ಲ ಗಡಿ ರಕ್ಷಕರು, ಅವರೆಲ್ಲ ನಮ್ಮ ರಕ್ಷಕರು ಅಂತ ಈ ರೀತಿ ಭಕ್ಷಣೆಗೆ ನಿಂತರೆ ಯಾರು ಸಹಿಸ್ತಾರೆ? ಇದು ಕನ್ನಡ ನೆಲದಲ್ಲಿ ಅಂತಲ್ಲ, ಎಲ್ಲೇ ಆಗಲಿ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ, ಈ ರೀತಿ ಅಪಪ್ರಚಾರವನ್ನು ಮಾಡಿ, ಭಾವನೆಗಳ ಜೊತೆ ಆಟ ಆಡಿ ಇಷ್ಟೆಲ್ಲ ದೊಡ್ಡ ಹಂಗಾಮ ಎಬ್ಬಿಸಿದ್ನಲ್ಲ ಈ ವ್ಯಕ್ತಿ, ಇವ್ರನ್ನ ಕಂಪ್ಲೀಟಾಗಿ ಸಸ್ಪೆಂಡ್ ಮಾಡಿ, ವಜಾ ಮಾಡಿ, ಒಳಗಾಕಿ ಇವ್ನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಿದೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ಈಗ ನೋಡಿ, ನೀವು ಹೇಳಿದ್ರು ವಿಶಾಲ ಹೃದಯವರು, ಹೌದು, ಎಲ್ಲರನ್ನೂ ಹೊತ್ತು ತಲೆ ಮೇಲೆ ಹೊತ್ತು ಮೆರಿತೀವಿ, ಕಡೆಗೆ ಸೂಸು ಮಾಡೋಗ್ತಾರೆ ತಲೆ ಮೇಲೆ ಇವರು ಅಂತ ಜನ. ಏನು ಈ ಒಬ್ಬ ಕನ್ನಡಿಗನ ಸ್ಥಿತಿ ಈ ರೀತಿ ಅನಾಥ ಆಗಿತ್ತೆ ಅಂದರೆ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಖಂಡಿಸಲೇಬೇಕು. ಮತ್ತು ವಾಪಸ್ ಇವು ನೋಡ್ದಿರೋದಲ್ಲ, ವಾಪಸ್ಸು ಕನ್ನಡಿಗರು ಬೀದಿ ಬೀದಿ ಅಟ್ಟಾಡಿಸಿ ಹೊಡಿಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ ಇವ್ರು ಹಿಂಗೆ ಮಾಡಿದ್ರೆ. ಇವರಿಗೆ ಅಷ್ಟು ಚೆನ್ನಾಗಿದ್ದಿದ್ರೆ ಎಲ್ಲ ಉತ್ತರ ಭಾರತದಲ್ಲಿ ಇರ್ಬೋದಾಗಿತ್ತಲ್ಲ, ಯಾಕೆ ಬರ್ತಾರೆ ಇಲ್ಲಿ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಇಂಥ ಸಂದರ್ಭಗಳಲ್ಲಿ. ಇಲ್ಲ ಅಂತಾರೆ, ಇಲ್ಲ ಅಂದ್ರೆ ಹೋಗಿ ರಕ್ಷಣೆ ಇಲ್ಲದೆ ಇದ್ರೆ, ರಕ್ಷಣೆ ಇಲ್ಲ ಇವರಿಗೆ, ರೋಡ್ ಸರಿ ಇಲ್ಲ, ಮಳೆ ಬಂದ್ರೆ ಇವರು ಇರುವಂತ ಬೇರೆ ಉತ್ತರದ ರಾಜ್ಯಗಳಲ್ಲಿ ಏನೇನೆಲ್ಲ ಇದೆ ಬೇಡ, ಇವರು ಪಶ್ಚಿಮ ಬಂಗಾಳದಲ್ಲಿ ಏನಿದೆ, ಉತ್ತರ ಪ್ರದೇಶದಲ್ಲಿ ಏನಿದೆ, ಬೇರೆ ಬೇರೆ ಕಡೆ ಏನಿದೆ ಎಲ್ಲ ಗೊತ್ತಿದೆ ಜನಕ್ಕೆ. ತಿನ್ನಕ್ಕೆ ಅನ್ನ ಇರಲ್ಲ ನೆಟ್ಟಿಗೆ. ಅಕಸ್ಮಾತ್ ಅಷ್ಟು ಅಭಿವೃದ್ಧಿ ಆಗಿದ್ದಿದ್ರೆ ಅಲ್ಲೇ ಇರಲಿ, ಅಥವಾ ಅಷ್ಟು ಅನುಕೂಲಗಳಿದ್ರೆ ಎಲ್ಲ ರೀತಿ ರೆಸಿಡೆನ್ಷಿಯಲ್ ಅನುಕೂಲ ಅಥವಾ ಜಾಬ್ ಕ್ರಿಯೇಷನ್ ಲೆಕ್ಕಾಚಾರ ಎಲ್ಲ ಇದ್ರೆ ಅಲ್ಲೇ ಇರಲಿ. ಅಟ್ಲೀಸ್ಟ್ ಇಲ್ಲಿ ಓವರ್ ಕ್ರೌಡೆಡ್ ಆಗಿ ಇಲ್ಲಿರೋರು ಕುಡಿಯಕ್ಕೆ ನೀರಿಲ್ಲ, ತಿರುಗಾಡಕ್ಕೆ ರಸ್ತೆ ಇಲ್ಲ, ಜಾಮ್ ಆದರೆ 2-2 ತಾಸು ನಿಲ್ಲಬೇಕು ಕೆಲಸ ಕಾರ್ಯ ಬಿಟ್ಟು. ಜನ ಅಟ್ಲೀಸ್ಟ್ ಬೆಂಗಳೂರಿಗರು, ಕನ್ನಡಿಗರು, ಕರ್ನಾಟಕದವರಾದರೂ ಸಮಾಧಾನದಿಂದ ಇರ್ತಾರೆ. ಈಗಾಗಲೇ ಏನು ಭೂಮಿ ಭಾರ ಜಾಸ್ತಿ ಹೊರುತ್ತೆ ಅಂತ, ಅದರಲ್ಲಿ ಬೆಂಗಳೂರು 10 ನಗರಗಳ ಭಾರವನ್ನು ಒಂದೇ ಹೊರ್ತಾ ಇದೆ. ಆ ಭಾರ ಆದರೂ ಕಡಿಮೆ ಆಗುತ್ತೆ. ಇಂಥವರಿಂದ ನಿಜಕ್ಕೂ ಕೂಡ ಇಷ್ಟೆಲ್ಲ ವಿಶಾಲ ಹೃದಯಗಳಾಗಿ ನೀವು ಹೇಳಿದಂತೆ ಸಿನಿಮಾಗಳಲ್ಲಿ ಬರುತ್ತಲ್ಲ, ನಾವು ಕನ್ನಡಿಗರಲ್ಲವೇ ವಿಶಾಲ ಹೃದಯಗಳು ಅಂತ, ಹಾಗೆ ಆಗಿದೆ. ಇದು ನಮ್ಮನ್ನು ನಾವು ಅಣುಕಳಿಸ್ಕೊಳ್ಳುವಂಥ ಸಂದರ್ಭ ಬಂದಿದೆ ನೋಡಿ. ಆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಥವಾ ಕನ್ನಡ ಪರ ಸಂಘಟನೆಗಳು ಹೋಗಿ ಅರ್ಧರಾತ್ರಿವರೆಗೆ ಕೂರದೆ ಹೋಗಿದ್ದಿದ್ರೆ ಇಷ್ಟು ಇನಿಷಿಯೇಟ್ ಆಗ್ತಾ ಇರಲಿಲ್ಲ. ಮತ್ತು ಅದರಲ್ಲಿ ವಿಂಗ್ ಕಮಾಂಡರ್ ಹೆಸರಿಲ್ಲ ಅಂತಂದರೆ ಪೊಲೀಸರು ಯಾವ ರೀತಿ ಮಾಡ್ತಾ ಇದ್ದಾರೆ, ಲೋಕಲ್ MLA ಏನು ಮಾಡ್ತಾ ಇದ್ದಾರೆ, ಅವರು ನಿಂತು ಮಾಡಿಸ್ಬೇಕು ಇದನ್ನು. ಅವರ ಜವಾಬ್ದಾರಿ ಆ ಭಾಗದಲ್ಲಿ ಆಗಿದೆಯಲ್ಲ, ಅಥವಾ ಸರ್ಕಾರದ ಜವಾಬ್ದಾರಿ. ಕನ್ನಡ ಮತ್ತೊಂದು ಕನ್ನಡತನ ಅಥವಾ ಪ್ರಾದೇಶಿಕತೆ ಅಂತ ದೊಡ್ಡದಾಗಿ ಮಾತನಾಡ್ತಾರಲ್ಲ ಸಿದ್ದರಾಮಯ್ಯ ಸರ್ಕಾರದ ಅಥವಾ ಯಾರೇ ಆಗಲಿ, ನಾವು ಕನ್ನಡಿಗರು ಅಂತ. ಈವನ್ BJP ಅವರು ಕೂಡ ಇಂಥ ವಿಚಾರಗಳೆಲ್ಲ ಮಾತಾಡ್ತಾರಲ್ಲ. ಬರೀ ಕನ್ನಡ ಪರ ಸಂಘಟನೆಯವರೇ ಆ ಕಡೆ ಕಿಳಿಬೇಕಾ? ಯಾಕೆ ಪಕ್ಷಗಳು ಏನು ಕನ್ನಡದ ಬಗ್ಗೆ ಆಸಕ್ತಿ ಇಲ್ವಾ? BJP ಕಾಂಗ್ರೆಸ್ ಅಂದ್ರೆ ಬರೀ ರಾಜಕೀಯವಾಗಿ ಮಾತ್ರ ಹೋರಾಟ. ಎಕ್ಸಾಕ್ಟ್ಲಿ ಹಂಗೆ ಆಗಿದೆ ಇವಾಗ. ಇವರಿಗೆ ನೋಡಿ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇವತ್ತು ವೆರಿಫಿಕೇಶನ್ ಅರ್ಧಂಬರ್ಧ, ಯಾರು ಗೊತ್ತಿಲ್ಲ ಏನಾದರೂ ಹಾಕೊಂಬೋದು. ಅಕಸ್ಮಾತ್ ಒಂದು ವೇಳೆ ಅನ್ಫಾರ್ಚುನೇಟ್ಲಿ ಈ CCTV ಅವನು ಬಾಯಿಗೆ ಬಂದಂಗೆ ಅಥವಾ ಮನಸ್ಸಿಗೆ ಬಂದಂಗೆ ಸಿನಿಮಾದಲ್ಲಿ ಹೊಡಿತಾರಲ್ಲ, ಆ ರೀತಿ ಆಕ್ಷನ್ ಅಲ್ಲಿ ಇಳಿದಿದ್ದಾನೆ ವ್ಯಕ್ತಿ. ಅವನು ಬಾಡಿ ಫಿಸಿಕ್ಗೂ ಅಲ್ಲಿ ಒಡ್ಸ್ಕೊಂತಾ ಇರೋ ಫಿಸಿಕ್ಗೂ ನೋಡಿದ್ರೆ, ಆಮೇಲೆ ಅಲ್ಲಿರುವಂತ ಬೇರೆ ಕನ್ನಡಿಗರು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪೆಸಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನ ಮೀರಿ ಆತ ಸಿನಿಮೀಯವಾಗಿ ಅಟ್ಯಾಕ್ ಮಾಡಿ ಆಮೇಲೆ ನಾಟಕ ಮಾಡಿದ್ದಾನೆ. ಅಕಸ್ಮಾತ್ ಒಂದು ವೇಳೆ ಆ CCTV ಫುಟೇಜ್ ಕಂಪ್ಲೀಟ್ ಆಗಿ ಸಿಗದೆ ಹೋಗಿದ್ದಿದ್ರೆ ಕನ್ನಡಿಗನ ಸ್ಥಿತಿ ಏನಾಗ್ತಿದ್ರಿ? ನ್ಯಾಷನಲ್ ಮೀಡಿಯಾ ಅವನೊಬ್ಬ ಪ್ರತಿನಿಧಿತ್ವ ಅಷ್ಟೇ. ಇಡೀ ಕನ್ನಡಿಗರ ಮೇಲೆ ಈಗಾಗಲೇ 10 ಬಾರಿ ದೋಷಾರೋಪಗಳನ್ನ, ಸುಳ್ಳು ಹಸಿ ಸುಳ್ಳುಗಳನ್ನ ಏನು ತಲೆ ಮೇಲೆ ಹೊಸಿದಾರಲ್ಲ, ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ 100 ಪಟ್ಟು ಜಾಸ್ತಿ ಮಾಡಿರೋರು. ಬರೋದಿಲ್ಲಿಗೆ ವೆದರ್ ಚೆನ್ನಾಗಿದೆ, ಕುಡಿಯೋಕೆ ನೀರಿದೆ, ತಿನ್ನಕ್ಕೆ ಅನ್ನ ಇದೆ, ಎಲ್ಲ ಅನುಕೂಲ ಇದೆ, ಪಬ್ಬು ಬಾರು ಮೋಜು ಮಸ್ತಕ್ ಜಾಗ ಇದೆ, ಎಲ್ಲದೂ ಅನುಕೂಲ ಇದೆ ಅಂತ ಬರ್ತಾರೆ. ಇಲ್ಲಿ ಬಂದ ಮೇಲೆ ಮತ್ತು ವಾಪಸ್ ಹಿಂಗೆ ಮಾಡ್ತಾರಲ್ಲ, ಇದು ನಿಜಕ್ಕೂ ಕೂಡ ಏನು ಮನೆಯಲ್ಲಿರೋರಿಗೆ ಏನು ತಿನ್ನೋ ಅನ್ನಕ್ಕೆ ಪಕ್ಕದಲ್ಲಿ ಕೂತಿರೋರಿಗೆ ವಿಷ ಇಟ್ಟಂಗೆ ಅಂತ ಕೆಲಸ ಈ ವ್ಯಕ್ತಿ ಮಾಡಿದ್ದಾನೆ. ಅವನಿಗೆ 100 ಅಲ್ಲ 200% ಶಿಕ್ಷೆ ಆಗಬೇಕು. ಅವನಿಗೆ ಎಲ್ಲ ಸೇವೆಗಳಿಂದನೂ ಕೂಡ ಸಸ್ಪೆಂಡ್ ಆಗಬೇಕು. ಇದು ಪ್ರತಿಯೊಬ್ಬ ಕನ್ನಡಿಗನ ಆಗ್ರಹ ಮತ್ತು ಪ್ರತಿಯೊಂದು ಕನ್ನಡ ಮಾಧ್ಯಮದ ಆಗ್ರಹವೂ ಕೂಡ ಹೌದು. ಮತ್ತು ಸರ್ಕಾರ ಇದ್ರ ಬಗ್ಗೆ ಸಂಕಲ್ಪ ಮಾಡಬೇಕು. ಅದು ನಿಜವಾಗಿ ಕನ್ನಡಿಗನಿಗೆ ಕೊಡಬಹುದಾದಂಥ ಗ್ಯಾರಂಟಿ. ಪೃಥ್ವಿ ಪಟೇಲ್ರ, ಇಲ್ಲಿ ವಲಸಿಗರಲ್ಲ, ಇವರು ಹೊಲಸಿಗರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಒಂದ್ ಕಡೆ DK ಶಿವಕುಮಾರ್ ಅವರು ಇಲ್ಲಿರುವಂಥ ಚಿತ್ರರಂಗದವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋದಲ್ಲ, ಇಂಥವ್ರು ನಟ್ಟು ಬೋಲ್ಟು ಟೈಟ್ ಮಾಡಿ ಮೊದಲು, ಆಮೇಲೆ ಗೊತ್ತಾಗುತ್ತೆ ನಿಮ್ಮ ಸರ್ಕಾರದ ದಮ್ಮು ತಾಕತ್ತು ಏನು ಅಂತ. ಯಾಕೆಂದರೆ ಬಿಹಾರದ ಮೂಲದವನೊಬ್ಬ ಬಂದ, ಅಲ್ಲಿ ಹುಬ್ಬಳ್ಳಿಲೊಂದು ಅತ್ಯಾಚಾರ ಕೇಸ್ ಆಯಿತು, ಕರ್ನಾಟಕಕ್ಕೆ ಮಸಿ ಬಳಿಯುವಂಥ ಕೆಲಸ. ಇನ್ನೊಬ್ಬ ಯಾರೋ ಒಬ್ಬ ಬಂದ, ಮೊನ್ನೆ ಅಷ್ಟೇ ಅವನ ಪತ್ನಿಯನ್ನು ಕಟ್ ಮಾಡಿಬಿಟ್ಟು ಸೂಟ್ ಕೇಸಲ್ಲಿ ತುಂಬಿಕೊಂಡಿದ್ರು. ಇನ್ನೊಬ್ಬ ಯಾರೋ ನೇಪಾಳದವನು ಬಂದ, ಅವನ ಪ್ರೀತಿಸ್ತಾ ಇದ್ದಂಥವಳನ್ನ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟ. ಇಂಥ ಘಟನೆಗಳೇ ಪದೇ ನಡೀತಾ ಇದೆ. ಒಂದು ಯಾರನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಯಾವ ರೀತಿಯ ಕಣ್ಗಾವಲಿಡಬೇಕು, ಅದರೆಲ್ಲದರಲ್ಲೂ ಕೂಡ ಸರ್ಕಾರ ಫೇಲ್ಯೂರ್ ಆಗಿಬಿಟ್ಟಿದೆ ಅಂತಲೇ ಹೇಳಬೇಕಾಗುತ್ತೆ ಇಂಥ ವಿಚಾರಗಳು ಬಂದಾಗ. ಅಫ್ಕೋರ್ಸ್ ಈಗ ಕನ್ನಡಿಗರ ಪರಿಸ್ಥಿತಿ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ,
ಬೆಂಗಳೂರಿನ ಅನೇಕ ಕನ್ನಡಿಗರಿದ್ದಂಥ ನಗರಗಳ ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಇವತ್ತು ಪರಭಾಷಿಕರಿದ್ದಾರೆ. ಇಲ್ಲಿ ಮೊದಲು ಹೇಳ್ದಂಗೆ ಇಲ್ಲಿ ಗಾಳಿ, ಒಳ್ಳೆ ವಾತಾವರಣ, ಇಲ್ಲಿ 30 ರೂಪಾಯಿ ಬಿರಿಯಾನಿ ಸಿಗುತ್ತೆ, 3,000 ರೂಪಾಯಿ ಬಿರಿಯಾನಿ ಸಿಗುತ್ತೆ, 300 ರೂಪಾಯಿ ರೂಮ್ ಬಾಡಿಗೆದು ಸಿಗುತ್ತೆ, 3,000 ರೂಪಾಯಿದು ಸಿಗುತ್ತೆ, 30,000 ಸಿಗುತ್ತೆ, 3 ಲಕ್ಷದ್ದು ಸಿಗುತ್ತೆ. ಆಮೇಲೆ ಇಲ್ಲಿ ಎಲ್ಲ ಕೆಲಸವೂ ಸಿಗುತ್ತೆ. ಹಾಗಾಗಿ ನಿಮ್ಗೆ ಇಡೀ ಗ್ಲೋಬಲಿಂದ ಬರ್ತಾ ಇದ್ದಾರೆ. ಅತಿ ಹೆಚ್ಚು ಈಗ ಹೇಳ್ತಾರಲ್ಲ, ನಮ್ಗೆ ನಾವು ಹೇಳಿದಾಗ UP ಮಾಡೆಲ್ಲು, ಬಿಹಾರ್ ಮಾಡೆಲ್ ಅಂತಾರೆ. ನಿಜವಾದ ಮಾಡೆಲ್ ಇಡೀ ದೇಶದಲ್ಲಿ ಕರ್ನಾಟಕ ಮಾಡೆಲ್. ಅದು ಕರ್ನಾಟಕ ಮಾಡೆಲ್. ಯಾಕಂತ ಹೇಳಿದ್ರೆ ನೀವು ಬೇರೆ ಬೇರೆ ಮಾಡೆಲ್ ಅಂತ ಅವ್ರು ಯಾಕೆ ಇಲ್ಲಿ ಬಂದು ವಲಸೆ ಬಂದು ಇಲ್ಲೇ ಜೀವನ ಕಟ್ಕೊಂಡು ಇಲ್ಲೇ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದು ಜೀವನ ಕಟ್ಕೊಂಡ್ಮೇಲೆ ಅವರು ಇಲ್ಲಿಯವ್ರ ಥರನೇ ಇರಬೇಕು. ಈ ನೆಲಕ್ಕೆ ಒಂದು ಬೆಲೆ ಕೊಡಬೇಕು, ಗೌರವವನ್ನು ಕೊಡಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕನ್ನಡಿಗರು ಪರಭಾಷಿಕರಾಗ್ತಿದ್ದಾರೆ. ಯಾಕೆ ಪರಭಾಷಿಕರಾಗ್ತಿದ್ದಾರೆ ಅಂತೇಳಿ ಮಲ್ಟಿನ್ಯಾಷನಲ್ ಕಂಪನಿಗಳು ಬರ್ತಿರ್ತಕ್ಕಂಥ ಸರ್ಕಾರಗಳು ಬಿಗಿ ಕಾನೂನನ್ನು ತರಬೇಕು. ನಿಮ್ಗೆ ನೋಡಿ, ಪೊಲೀಸ್ ಠಾಣೆಗೆ ದೂರು ಕೊಟ್ಟ ತಕ್ಷಣ ಹಿಂದೆ ಮುಂದೆ ನೋಡಲಿಲ್ಲ FIR ಹಾಕಿದ್ರು. ಯಾಕೆ ಆಯಿತು, ಇದ್ರ ಹಿಂದೆ ಏನು, ಹಿನ್ನೆಲೆ ಏನು ಅಂತೇಳಿ ಆ ವಿಕಾಸ್ ಅವ್ರ ಮೇಲೆ ನಮ್ಮ ಪೊಲೀಸರೇ ಯಾವುದೇ ಇದ್ರು, ಅವ್ನು ಯಾರೋ ವಿಂಗ್ ಕಮಾಂಡರ್ ಆಫೀಸರು, ಬೇರೆ ಅವ್ನು ಹೇಳೋದೆಲ್ಲ ಸತ್ಯ ಇರುತ್ತೆ ಅಂದರೆ ಅನ್ನೋ ಮುಖಾಂತರ ಅವನ ಮೇಲೆ FIR ಹಾಕ್ತಾರೆ. ಈಗ ನೋಡಿ, ಅವನು ತಲೆ ಮರೆಸ್ಕೊಂಡಿದ್ದಾನೆ, ಅವನ ಸ್ಟೇಟಿಗೆ ಹೋಗಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ಒಂದು ವಿಷಯದಲ್ಲಿ ಅದೇನೇ ಇರಲಿ, ಏನೇ ಆರೋಪಗಳಿರಲಿ, ಏನೇ ಇರಲಿ, ಕನ್ನಡ ರಕ್ಷಣಾ ವೇದಿಕೆಗೆ ನ್ಯೂಸ್ 18 ಕನ್ನಡ ಅಭಿನಂದನೆ ಸಲ್ಲಿಸುತ್ತೆ. ನಾರಾಯಣಗೌಡರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಅಶ್ವಿನ್ ಗೌಡ್ರು ಅವರಿಗೆ ಏನೇ ಆದರೂ ಕನ್ನಡಿಗರ ಪರವಾಗಿ ಅಟ್ಲೀಸ್ಟು ನಾರಾಯಣಗೌಡ್ರು ಅಂತವರು ಮತ್ತು ವಾಟಾಳ್ ನಾಗರಾಜ್ ಅಂತವರು ಅಟ್ಲೀಸ್ಟ್ ಇವತ್ತು ಧ್ವನಿ ಎತ್ತಿದ್ದಾರೆ. ವಾಟಾಳ್ ನಾಗರಾಜು, ರಕ್ಷಣಾ ವೇದಿಕೆ, ನಾರಾಯಣಗೌಡ ಅಂತವರು ಕನ್ನಡ ಪರ ಕೆಲ ಸಂಘಟನೆಗಳು ಅನೇಕರಿದ್ದಾರೆ. ಅವ್ರು ಮಾತ್ರ ಅಲ್ಲ, ಅನೇಕ ಸಂಘಟನೆಗಳು ಏನಾದರೂ ಧ್ವನಿ ಎತ್ತಲಿಲ್ಲ ಅಂದರೆ ಇವತ್ತು ಕನ್ನಡಿಗರ ಪರಿಸ್ಥಿತಿ ಚಿಂತಾಜನಕ ಆಗಿರೋದು. ನಾಯಿಪಾಡ ಅಂತ ಹೇಳ್ತಾರೆ, ನಾಯಿಪಾಡ ಆಗುವಂಥದ್ದು. ಈ ಕೂಡಲೇ ಅವನ್ನ ಈಗ ಅವ್ರು ಯಾರೇ ಇರಲಿ, ಅವ್ನು ಎಂಥದೇ ಅಧಿಕಾರಿ ಯಾರು ಕೂಡ ಅಲ್ಲೇ ಮಾಡೋದು ತಪ್ಪು. ನೋಡಿ, ಆತನೇ ಕರ್ತವ್ಯದಲ್ಲಿದ್ದಾಗ ಅಧಿಕಾರಿ ಪಟೇಲ್ರೇ ರಾಷ್ಟ್ರೀಯತೆ ಎಲ್ಲವೂ ಕೂಡ ಬಟ್ಟೆ ಇಲ್ಲದ ಮಾಮೂಲಿ ಇದ್ದಾಗ ಅವನು ನಮ್ಮಂತೆ ಒಬ್ಬ ಸಿಟಿಜನ್. ಇನ್ನೊಂದು ಏನಂದ್ರೆ, ಇಂಥ ಘಟನೆ ಆಗಿದೆ, ಅಲ್ಲಿ ಫ್ಯಾಕ್ಟ್ ಏನು ಅನ್ನುವಂಥದ್ದು ರಕ್ಷಣಾ ಇಲಾಖೆ ಗೊತ್ತಾದ್ಮೇಲೆ ಅದನ್ನ ಸಮರ್ಥನೆ ಮಾಡ್ಕೊಂಡು ಪ್ರೆಷರ್ ಆಗ್ತಾ ಇದ್ರಂತೆ ಪೊಲೀಸರ ಮೇಲೆ. ಇಲ್ಲ ಅವನ ಮೇಲೆ ಕೇಸನ್ನು ಏನಿದೆ ಅದನ್ನ ನ್ಯೂಟ್ರಲ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಎಂತ ವಿಪರ್ಯಾಸ, ಇಂಥವ್ರನ್ನ ಇಟ್ಕೊಂಡು ಕೆಲಸ ಮಾಡಿ ವ್ಯವಸ್ಥೆ ಹೆಂಗಿದೆ ಅಂತ ಅವರು ನಮ್ಮ ಸ್ಟೇಟಲ್ಲಿ ಬೇರೆ ಸ್ಟೇಟ್ನವ್ರು ಬಂದು ಇಲ್ಲಿ ಆಫೀಸರ್ಸ್ ಇದ್ದು ಅವ್ರು ಏನು ಹೇಳ್ತಾರೆ ಅಂದರೆ, ಅದೊಂದು ರಕ್ಷಣೆ, ಇಂಡೈರೆಕ್ಟ್ಲಿ ನಮ್ಮವನೊಂದು ರಕ್ಷಣೆ. ಆದರೆ ಇಂಥ ವಿಷಯದಲ್ಲಿ ಯಾರು ತಪ್ಪು ಮಾಡಿದ್ರು ಕೂಡ ರಕ್ಷಣೆ ಮಾಡಬಾರ್ದು. ಪೊಲೀಸರು ಹಿಂದೆ ಮುಂದೆ ನೋಡ್ದಲ್ಲೇ FIRನ ಹಾಕಬಾರ್ದು. ಕೂಡಲೇ ಶಿಲಾದಿತ್ಯ ಯಾರಿಗೆ ಆರೋಪಿತರಿದ್ದಾರೆ ಅವ್ರನ್ನ ಬಂಧಿಸಬೇಕು. ಆಗ ಈ ನೆಲದ ಕಾನೂನಿಗೆ ಒಂದಷ್ಟು ಗೌರವ ಬರುತ್ತೆ ಮತ್ತು ಕರ್ನಾಟಕಕ್ಕೆ ಅಟ್ಲೀಸ್ಟ್ ಒಂದು ಮರ್ಯಾದೆ ಉಳಿಯುತ್ತೆ. ಯಾಕಂತ ಹೇಳಿದ್ರೆ ಕನ್ನಡಿಗರಿಗೆ ಎಲ್ಲೊಂದು ಕಡೆ ಎಕ್ಕಡ ನಡುವೆ ಕನ್ನಡಿಗರು ಕಳೆದೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರನ್ನ ಉಳಿಸೋ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಮತ್ತು ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಒಂದು ಎಂಟ್ರಿಯನ್ನು ಸರ್ಕಾರಗಳು ಮಾಡಬೇಕು. ಯಾಕಂತೇಳಿ ಈಗ ನೋಡಿ, ಬಿಹಾರದವ್ರು ಬಂದರು, ಹುಬ್ಬಳ್ಳಿಯಲ್ಲಿ ಯಾರೋ ಬಿಹಾರದವ್ರು ಬಂದು ಅತ್ಯಾಚಾರ ಮಾಡಿ ಕೊಲೆ ಮಾಡೋದಾ, ನಿಮಗೆ ಆಲ್ಮೋಸ್ಟ್ ಕ್ರೈಮ್ ನೀವು ಗಮನಿಸಿ, ನಿಮಗೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಆಗ್ತಕ್ಕಂಥ ಕ್ರೈಮು ಮೋರ್ ದೆನ್ 60% ವಲಸಿಗರಿಂದಲೇ ಆಗ್ತಿರ್ತಕ್ಕಂಥದ್ದು. ನಾನು ಅವ್ರ ವಿರುದ್ಧ ಹೇಳ್ತಿಲ್ಲ. ಯಾಕಂತೇಳಿದ್ರೆ ಅವರಿಗೆ ಇದೊಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಹಂಗೆ ಇಲ್ಲಿ ಏನು ಮಾಡಿದ್ರು ನಡೀತದೆ, ಇಲ್ಲಿ ಏನು ಬೇಕಾದರೂ ಆಟ ಸಹ ಮಾಡ್ಬೋದು ಅಂತ. ನಿಮಗೆ ಕೆಲವು ಏರಿಯಾಗಳಿಗೆ ಹೋಗೋಕ್ಕೆ ಆಗಲ್ಲ, ಗೊತ್ತಾ ನಿಮಗೆ? ಆ ಎಣ್ಣೂರು ಕಡೆ, ಆ ಕಡೆ ಎಲ್ಲ ಬಾಣಸವಾಡಿ ಕಡೆ ಎಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ನಿಮಗೆ. ಅಲ್ಲಿ ಆಫ್ರಿಕನ್ಸ್ ಇದಾರಲ್ಲ, ಆಫ್ರಿಕನ್ಸು, ನೈಜೀರಿಯನ್ಸ್ ಎಲ್ಲ ಇದಾರಲ್ಲ, ನಿಮಗೆ ಕನ್ನಡಿಗರಿಗೆ ಹೊಡಿತಾರೆ. ಅವ್ರು ಪೊಲೀಸರೇ ಅವ್ರನ್ನ ಇಡಲಿಕ್ಕೆ ಎದುರ್ತಾರೆ. ಮಾದಕ ದ್ರವ್ಯಗಳಲ್ಲಿ ಸಾಗಣೆ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಕೂಲ್ಗಳು, ಕಾಲೇಜುಗಳು ಇರ್ತಕ್ಕಂಥದ್ದು, MNC ದೊಡ್ಡ ಕಂಪ್ನಿಗಳು ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಬಿಗಿ ಕ್ರಮ ಕೈಗೊಳ್ಳಬೇಕು. ಒಂದು ಭಯ ಇರಬೇಕು, ಕನ್ನಡಿಗರಿಗೆ ಮುಟ್ಟಿದರೆ ಕರ್ನಾಟಕದ ವಿಚಾರದಲ್ಲಿ, ಕರ್ನಾಟಕದಲ್ಲಿ ಕಾನೂನಿನಂತ ದೊಡ್ಡದು ಯಾವುದಿಲ್ಲ ಅಂತೇಳಿ ಒಂದು ಭಯ ಹುಟ್ಟಿದರೆ ಇಂಥ ಅಧಿಕಾರಿಗಳು ಅಲ್ಲೇ ಮಾಡಲಿಕ್ಕೆ ಎದುರ್ತಾರೆ. ಇದು ಪಾಠ ಆಗಬೇಕು. ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆ, ಸರ್ಕಾರ, ಸಂಬಂಧಪಟ್ಟ ಬೆಂಗಳೂರು ಉಸ್ತುವಾರಿ ಮಂತ್ರಿ ಯಾರು ಸರ್? ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಅಂತವರು ಕೂಡ ಗಮನ ಹರಿಸಿ ಅವರು ನಮ್ಮ ಸಿನಿಮಾದವ್ರ ನೆಟ್ಟು ಬೋಲ್ಟನ್ನು ಟೈಟ್ ಮಾಡೋ ಬದಲು ಇಂಥವ್ರನ್ನೆಲ್ಲ ಟೈಟ್ ಮಾಡಿದರೆ ಬಹುಶಃ ಎಲ್ಲ ಕನ್ನಡಿಗರು ಅವರಿಗೆ ವಿಶ್ ಮಾಡ್ತಾರೆ. ಅವ್ರ ಪರವಾಗಿ ಆರೈಕೆಗಳು, ಆಶೀರ್ವಾದ ಕೂಡ ಇರುತ್ತೆ. ದಯಮಾಡಿ ಬೆಂಗಳೂರಿನ ಮಿನಿಸ್ಟ್ರು DK ಶಿವಕುಮಾರ್ ಇನಿಷಿಯೇಟ್ ತಗೊಂಡು ಇದ್ರದ್ದು ಏನಾಗಿದೆ ಇದನ್ನು ಪೊಲೀಸ್ ಇಲಾಖೆಗೆ ಸೂಚನೆ ಕೊಡುವಂಥದ್ದು ಮತ್ತು ಅವ್ರನ್ನ ಬಂಧಿಸಿದರೆ ಮುಂದೆ ನಂತರ ಅಂಥವ್ರು ಮಾಡೋರಿಗಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿ ಹಲ್ಲೆ ಮಾಡಿ ಉತ್ತರ ಭಾರತದವರಿಗೆ ಬೈದ್ರೆ ಹೈಕಮಾಂಡ್ ಕೆಂಗಣ್ಣಿ ಗುರಿ ಆಗ್ಬೇಕಾಗುತ್ತೆ ಅನ್ನೋ ಪಾಪ ಮೆಂಟಾಲಿಟಿ. ಏನೇ ಆಗ್ಲಿ, ತಮಿಳುನಾಡಲ್ಲಿರುವಂತ ಅಸ್ಮಿತೆ, ಅಲ್ಲಿನ ಪ್ರಾದೇಶಿಕ ಪ್ರಜ್ಞೆ ಮತ್ತು ಅಲ್ಲಿನ ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ, ನಿಜಕ್ಕೂ ಕೂಡ ಇಲ್ಲಿ ಕನ್ನಡ ಪರ ಸಂಘಟನೆಗಳಿದೆ ಹೋಗಿದ್ದಿದ್ರೆ ಇಷ್ಟು ಇರ್ತಿರ್ಲಿಲ್ಲ ಅಂತ. ಇವ್ರಿಗೆಲ್ಲ ತಮಿಳ್ನಾಡಂತ ಜಾಗಕ್ಕೆ ಸರಿ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಏನು ನೀಟಾಗಿ, ಜೊತೆಗೆ ಸೌಹಾರ್ದತೆಯಿಂದ, ಸಹನೆಯಿಂದ, ಪ್ರೀತಿಯಿಂದ
ಅವ್ರ ಕಡೆಗೆ ಬರುತ್ತೋ ಬರಲ್ವೋ ಭಾಷೆ ಕ್ಯಾ ಭಯ್ಯ ಅಂತ ನಮ್ಮವರೇ ಮಾತಾಡಿಸ್ಕೊಂಡು ಅಷ್ಟ್ರ ಮಟ್ಟಿಗೆ ನಾವು ಮರ್ತೋಗಿದ್ದಾರೆ ಸೋಲ್ದಿರೋ, ಅಂದ್ರೆ ನಮ್ಮ ಸ್ವಾಭಿಮಾನ ನಮ್ಮವರು ಕೂಡ ಕಳ್ಕೊಂಡಿದ್ದಾರೆ. ಅವ್ರಿಗೆ 4 ಅಕ್ಷರ ಕಳ್ಸೋಣ ಅನ್ನೋದಿಲ್ಲ, ಇವರೇ ಅಕ್ಷರ ಮರೆತು ಕಡೆಗೆ ಅವ್ರಿಗೆ ಹೆಲ್ಪ್ ಮಾಡೋ ರೀತಿ ಬದುಕೊಂಡು ಇಷ್ಟೆಲ್ಲ ಇದ್ದ ಮೇಲೂ ಮಾಡ್ತಾರಲ್ಲ, ಇದು ದೌಲತ್ತಿನ ಪ್ರಮಾವಧಿ, ಅಹಂಕಾರದ ಪ್ರಮಾವಧಿ. ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಈ ಪ್ರಕರಣದಲ್ಲಿ ಥ್ಯಾಂಕ್ಫುಲಿ CCTV ಸಿಕ್ಕಿದೆ. ಇದೊಂದು ಪ್ರೆಸಿಡೆಂಟ್ ಆಗಬೇಕು ಈ ಪ್ರಕರಣ. ನಾಳೆ ಬರೀ ಕನ್ನಡಿಗರು ಗೂಂಡಾ, ಕರ್ನಾಟಕದವರು ಗೂಂಡಾಗಳು ಅಂತ ಹೇಳ್ಕೊಂಡು ಈ ರೀತಿ ಅಪಪ್ರಚಾರ ಮಾಡ್ತಾರಲ್ಲ ಅಂತವ್ರಿಗೆಲ್ಲರಿಗೂ ಕೂಡ ಇದು ಇಷ್ಟಿಲ್ಲ. ವಿಕಾಸ್ ಅನ್ನೋ ವ್ಯಕ್ತಿ ಒದೆ ತಿಂದವನು ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೌದೌದು, ನಾನು ಅದೇ ಹೇಳಿದ್ದೆ. ಪೊಲೀಸ್ ಹಿಂದೆ ಬಂದು ನೋಡಿದ್ರೆ FIR ಮಾಡಿದ್ರು. ಅವನು ವಿಂಗ್ ಕಮಾಂಡರ್ ಯಾವುದೋ IAF ಆಫೀಸರ್ ಅಂತ ಹೇಳಿ ಆಫೀಸರ್ ಯಾವುದೋ ಪ್ರೆಸರ್ಗೆ ಪೊಲೀಸಿಂಗ್ ಮಾಡೋದು ತಪ್ಪು. ಕಮಾನ್ ಮಾಡಿ ಈಗ ಹೋಗಿ ಎತ್ತಾಕೊಂಬರ್ಬೇಕು ಆ ವ್ಯಕ್ತಿ. ಗೃಹ ಸಚಿವರ ಗೊತ್ತಾಗ್ತಿದೆಯಲ್ಲ, ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲ ಅಂತ ಹೇಳಿದ್ರೆ, ನಾರಾಯಣಗೌಡರು ಟೀಮ್ ಇಲ್ಲ ಅಂದ್ರೆ ಇವತ್ತು ಬಹುಶಃ ವಿಕಾಸ್ ಕುಮಾರ್ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ. ನಮಗೂ ಕೂಡ ಸತ್ಯ ಗೊತ್ತಾಗ್ತಿರಲಿಲ್ಲ. ನೋಡಿ, ಸತ್ಯ ಯಾವತ್ತಿದು ಸತ್ಯ. CCTV ಸರ್ಕಾರಕ್ಕೆ ಮರ್ಯಾದೆ ಇದ್ರೆ, ಕನ್ನಡತನದ ಬಗ್ಗೆ ನಿಜವಾಗ್ಲೂ ಗೌರವ ಇದ್ರೆ ಫಸ್ಟ್ ಆ ವ್ಯಕ್ತಿನ ಕರೆಕ್ಟ್ ಆಗಿ ತಂದೆ ಹೆಂಡತಿ ಇಬ್ರು ತುಂಬಾ ಜವಾಬ್ದಾರಿ. ಎಷ್ಟೋ ಜನರ ಕನಸಿನ ಸ್ಥಾನಗಳು ಅವು. DRDO ಆಫೀಸರ್ ಹೆಂಡತಿ ಆ ಸುಳ್ಳು ಕೇಸನ್ನ ದಾಖಲು ಮಾಡ್ಬೇಕಾದ್ರೆ ಆ ಯಮಂಗಾದ್ರೂ ಪ್ರಜ್ಞೆ ಇರ್ಲಿಲ್ವಾ ಅಂತ ಈ ಸುಳ್ಳು ಕೇಸನ್ನ ಪ್ರಜ್ಞೆ ಇದ್ದಿದ್ರೆ ಪೃಥ್ವಿ ಆ ರೀತಿ ಮೊದಲು ಅವಳೇ ಕಾರ್ ಕರ್ಕೊಂಡು ಜಗಳಕ್ಕೆ ಹೋಗ್ತಿರ್ಲಿಲ್ಲ. ಟಚ್ ಆಯ್ತಪ್ಪ, ಟಚ್ ಆಗೇ ಇರ್ಬೋದು, ವಾಪಸ್ ಈ ರೀತಿ ಹಲ್ಲೆ ಮಾಡಕ್ ಹೋಗೋದ. ಎಷ್ಟೊಂದು ರೋಡ್ ರೇಜ್ ಕೆಲಸನ ಇವರು ಏನು ಭಾಷೆ ಬೇರೆ ಬೇರೆ ಸಾಂಸ್ಕೃತಿಕವಾಗಿ ತಿರುಗಿಸ್ಬಿಟ್ಟು ಅಪಪ್ರಚಾರ ಮಾಡ್ತಾರಲ್ಲ, ಮರ್ಯಾದೆ ಇದೆ ಅವ್ರಿಗೆ. ಇವರು ಹೊಟ್ಟೆಗೆ ಅನ್ನ ತಿಂತಾರ, ಏನ್ ಕತೆ ಇವರು? ಅದನ್ನ ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಇಡೀ ದೇಶದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಈ ರೀತಿ ಮನಸ್ಥಿತಿ ಇರೋನಿಗೆ ಕಪಾಳ ಮೋಕ್ಷದ ರೀತಿ. ನಾನು ರೂಲ್ಸ್ ಬ್ರೇಕ್ ಮಾಡಿದ್ದಾನೆ ಒಬ್ಬ ವರ್ಕಿಂಗ್ ಅಲ್ಲಿರುವಂತ ಏರ್ಫೋರ್ಸ್ ಆಫೀಸರ್ ಆಗಿರ್ಲಿ, ಸೇನೆಯವರಾಗಿರ್ಲಿ, ಆ ತರ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಮಾತಾಡಂಗೆ ಇಲ್ವಂತೆ, ಆ ರೀತಿಯಾಗಿ ಹೇಳಂಗೆ ಇಲ್ವಂತೆ, ಸ್ಟೇಟ್ಮೆಂಟ್ ಕೊಡಂಗಿಲ್ವಂತೆ. ಈ ರೀತಿಯಾಗಿ ಅದೆಲ್ಲ ಪ್ರಜ್ಞೆ ಇದ್ದಿದ್ರೆ, ಅದೆಲ್ಲ ಆತ್ಮಸಾಕ್ಷಿ ಇದ್ದಿದ್ರೆ ಈ ತರ ಎಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಿದ್ದ ಆ ವ್ಯಕ್ತಿ ಏನೇ ದೊಡ್ಡ ಎಂಥದ್ದೇ ಅಧಿಕಾರಿ ಇರಲಿ, ಕರ್ತವ್ಯದಲ್ಲಿದ್ದಾಗ ಅಧಿಕಾರಿ ಇಲ್ಲ ಅಂದ್ರೆ ಕಾನೂನು ಒಬ್ಬ ಅಧಿಕಾರಿಗೂ ಒಂದೇ, ನಾಗರಿಕನಿಗೂ ಒಂದೇ, ಈಸ್ ಆಲ್ಸೋ ಎ ಸಿಟಿಜನ್. ನಮ್ಮ ರೀತಿನೇ ಆ ವ್ಯಕ್ತಿನೂ. ಸೊ ಇವತ್ತು ಅವರು ಶಿಕ್ಷೆ ಆಗಲೇಬೇಕು. ಇದು ಪ್ರತಿ ಕನ್ನಡ ಮಾಧ್ಯಮದ ಅಥವಾ ಪ್ರತಿ ನ್ಯೂಸ್ ಏಟಿನ ಪ್ರತಿಯೊಬ್ಬ ಸಿಬ್ಬಂದಿ ಆಗ್ರಹ. ಪೃಥ್ವಿ ಎಸ್ ಇಲ್ಲ. ಆಮೇಲೆ ಮತ್ತೊಂದು ವಿಚಾರ ಅಂದ್ರೆ ಸರ್ಕಾರದ ವಿಚಾರ, ಯಾವುದೇ ಪಕ್ಷಗಳು ತಗೊಂಡ್ರು ಕೂಡ ಎಲ್ಲ ತಮ್ಮ ಬೆನ್ನು ತಟ್ಕೊಳ್ತಾರೆ, ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಇವನಿಗೆ ಹಿಗ್ಗಾಮುಗ್ಗ ಹೊಡೆದಿರೋದು ಯಾರಾದ್ರೂ ಒಬ್ಬ ರಾಜಕಾರಣಿನೇ ಆಗ್ಲಿ ಅಥವಾ ಆ ಕ್ಷೇತ್ರ MLA ಆಗ್ಲಿ ಹೋಗ್ಬಿಟ್ಟು ಏನಾಯ್ತು ಏನು ಆತ ಹೇಗಿದ್ದಾನೆ ಒಬ್ಬರಾದ್ರೂ ಕೇಳಿ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ ಇವ್ರಿಗೆ. ಇದು ಇನ್ಸಿಯೇಟ್ ತಗೋಬೇಕಾಗಿರೋದು ಗೃಹ ಇಲಾಖೆ, ಸರ್ಕಾರ. ಅದಾದಾಗ ಅಪೋಸಿಷನ್ ಪಾರ್ಟಿಗಳಿಗೂ ಜವಾಬ್ದಾರಿ. ಬರೀ ರಾಜಕೀಯ ಟೀಕೆ, ರಾಜಕೀಯ ಹೋರಾಟಗಳಲ್ಲ. ಕನ್ನಡದ ನೆಲ ಜಲ ಕನ್ನಡಿಗರು ವಿಚಾರದ ಸಂದರ್ಭದಲ್ಲಿ ಇವರು ನಿಂತ್ಕೋಬೇಕು. ವಿಜೇಂದ್ರ, ಅಶೋಕು ಎಲ್ಲರೂ ಕೂಡ ಬೆನ್ನಿಗೆ ನಿಂತ್ಕೋಬೇಕು. ಆಗ ಸರ್ಕಾರಗಳು ಕೂಡ ಎಚ್ಚೆತ್ಕೊಳ್ತಾರೆ. ಹಿಂದೂಗಳದಾದ್ರೂ ಹೋಗ್ತಾರೆ, ಮುಸ್ಲಿಂದಾದ್ರೂ ಹೋಗ್ತಾರೆ. ಇದಕ್ಕೆ ಒಂಥರ ಬೇರೆ, ಯಾಕಂದ್ರೆ ವೋಟ್ ಬ್ಯಾಂಕ್ ಅಲ್ವಾ ಇದು. ಇದು ಯಾವನಾದ್ರೂ ಮರ್ಯಾದೆ ಇದೆ? BJP ಅವ್ರಿಗಾಗ್ಲಿ ಕಾಂಗ್ರೆಸ್ಗವ್ರಿಗಾಗ್ಲಿ ದಡದವ್ರು ಹೋಗಿ ಯಾರಾದ್ರೂ ವಿಚಾರಿಸಿದಾರ? ಕನ್ನಡ ಇದು ದೊಡ್ಡದಾಗಿ ಮಾತಾಡ್ತಾರೆ ಕನ್ನಡಿಗರ ಬಗ್ಗೆ. ಕನ್ನಡದ ಅಸ್ಮಿತೆ ಇದ್ರೆ ವಿಜೇಂದ್ರ ವಕೀಲನ್ನಿಟ್ಟು ಬರುವಂತ ಕೆಲಸ ಮಾಡ್ಬೇಕಾಯ್ತಲ್ಲ. ಅಸ್ಮಿತೆ ಇದ್ರೆ ಇದನ್ನ ಇನ್ಸಿಯೇಟ್ ತಗೊಂತಾರೆ. ಅನ್ಯಾಯ ಆಗಿರ್ತಕ್ಕಂಥ ಕನ್ನಡಿಗ ವಿಕಾಸ್ ಕುಮಾರ್ಗೆ ನ್ಯಾಯ ಕೊಡಿಸ್ತಾರೆ. ಕನ್ನಡ ಪರ ಸಂಘಟನೆಗೆ ಮತ್ತೆ ನ್ಯೂಸ್ 18 ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಅದರಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಬಣ ಮತ್ತು ಅಶ್ವಿನಿ ಗೌಡ್ರವರು ಮತ್ತು ಅನೇಕ ಕನ್ನಡ ಪರ ಸಂಘಟನೆಯವರು ಪಾಪ ಅನೇಕ ನಾಯಕರಿಗೆ ಹೋರಾಟವನ್ನು ಮಾಡಿ ಇದು ಈ ಹಂತಕ್ಕೆ ತಂದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಸರ್ಕಾರ ಎಚ್ಚೆತ್ಕೊಳ್ಬೇಕು. ಗೃಹ ಸಚಿವರಿಗೆ ನ್ಯೂಸ್ 18 ಕನ್ನಡದಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ, ದಯಮಾಡಿ ಇನ್ಸಿಯೇಟ್ ತಗೊಳ್ಳಿ. ಈ ಥರದ್ದು ಆಗ್ಲಿಕ್ಕೆ ಬಿಡಬೇಡಿ. ನೀವು ಕನ್ನಡಿಗರು, ಕನ್ನಡ ನೆಲದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು, ಕನ್ನಡಿಗರ ಅನ್ಯಾಯ ಆದರೆ ಸಹಿಸಬಾರ್ದು. ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕನ್ನಡಿಗರ ಪರಿಸ್ಥಿತಿ ಮೂರಾ ಬಟ್ಟೆ ಆಗುತ್ತೆ ಅಂತ ಹೇಳಿ ಈ ಮೂಲಕ ಸರ್ಕಾರ ಕೂಡ ನಾವು ಮನವಿ ಮುಂದಿನ ದಿನಗಳಲ್ಲಿ ಪ್ರೆಸಿಡೆಂಟ್ ಆಗಬೇಕು. ಯಾವ್ದಾದ್ರು ಈ ತರ ಘಟನೆಗಳಾದಾಗ 2 ವರ್ಷನ ಕರೆಕ್ಟಾಗಿ ನೋಡಿ ಆಮೇಲೆ ಯಾರ್ದು ತಪ್ಪು ಅಂತ ಇದು ಮಾಡಬೇಕು. ಏಕಾಏಕಿ ಒಬ್ಬರ ಮೇಲೆ FIR ಹಾಕ್ಬಿಡೋದಲ್ಲ, ಏಕಾಏಕಿ ಒಬ್ಬರ ಮೇಲೆ ತಗೊಂಡೋಗಿ ಒಳಗಾಕ್ಬಿಡೋದಲ್ಲ. ಇದನ್ನು ಕೂಡ ಸರಿಯಾಗಿ ಕೂಲಂಕುಷವಾಗಿ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ಬಿಡ್ತು ಅಂತ ಇಮಿಡಿಯೇಟ್ ಆಗಿ ಏನೇನೋ ಎಡವಟ್ಟುಗಳು ಮಾಡೋದಲ್ಲ. ಇದನ್ನು ಕೂಡ ನೋಡ್ಬೇಕಾಗುತ್ತೆ.